ಎಕ್ಸಾಮ್ ಹತ್ರ ಬಂದಾಗ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ದಿನಗಳ ಹಿಂದೆ ಇನ್ನು ಎಕ್ಸಾಮ್ಗೆ ತುಂಬಾ ದಿನ ಇದೆ, ಆಗ ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ದು ನಿಜ. ಆದ್ರೆ ಟೈಮ್ ಆಗ್ತಿದ್ದಂಗೆ ಮಾನಸಿಕವಾಗಿ ಶಾರೀರಿಕವಾಗಿ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಮೊದ್ಲಿಂದಾನೇ ಸ್ವಲ್ಪ ಕ್ರಮಶಿಕ್ಷಣದಿಂದ ಅಂದ್ರೆ ಡಿಸಿಪ್ಲಿನ್ಡ್ ಆಗಿ ಓದಿದ್ರೆ ಚೆನ್ನಾಗಿತ್ತು. ಯಾವುದೋ ಕೆಲ ಸಮಸ್ಯೆಗಳಿಂದ ಅದನ್ನ ಪೂರ್ತಿ ಮಾಡೋಕಾಗ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಫೋಕಸ್ ಇಲ್ದಿರ ಇರೋದು, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ದಿರ ಇರೋದು. ಆದ್ರೆ ಬಾಧೆ ಪಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ. ಈ ರೀತಿ ರೆಗ್ಯುಲರ್ ಆಗಿ ಓದೋ ವಿದ್ಯಾರ್ಥಿಗಳಿಗೂ ಆಗುತ್ತೆ. ಈ ವಿಡಿಯೋನಲ್ಲಿ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಒಂದು ಟೈಮ್ ಟೇಬಲ್ ಇದ್ರೆ ಅದನ್ನ ಹೇಗೆ ಫಾಲೋ ಮಾಡಬೇಕು, ನಿಮ್ಮನ್ನ ನೀವು ಪರೀಕ್ಷೆಗೆ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದೇ ಈ ವಿಡಿಯೋ. 15 ದಿನಗಳ ಪ್ರಣಾಳಿಕೆಯನ್ನ ಎಕ್ಸಾಮ್ಗಿಂತ ಮುಂಚೆ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದೇ ಈ ವಿಡಿಯೋದ ಸಾರಾಂಶ. 15 ಡೇಸ್ ಚಾಲೆಂಜ್. ಇಲ್ಲಿಂದ ನಿಮ್ಮ ಎಕ್ಸಾಮ್ಗಿರೋ 15 ದಿನ ಅಥವಾ ಸ್ಟಡಿ ಹಾಲಿಡೇಸ್ ನಲ್ಲಿ ಏನ್ ಮಾಡ್ಬೇಕು, ಇಲ್ಲಿಂದ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಇದನ್ನ ತಪ್ಪದೆ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರೋದು ಖಂಡಿತ. ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಓದೋ ವಿಧಾನ ಹೇಳೋ ಪ್ರಯತ್ನ ಮಾಡಿದ್ದೀನಿ. ನಂಬರ್ 1, ಡಿವೈಡ್ ಯುವರ್ ಅವರ್ಸ್ ಇಂಟು 3x2 ಸ್ಟಡಿ ಬ್ಲಾಕ್ಸ್. ನೀವು ಓದೋದನ್ನ 3x2 ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಬೆಳಗ್ಗೆ 8 ಗಂಟೆಗೆ ಎದ್ದೇಳೋ ಅಭ್ಯಾಸ ಇದ್ರೆ ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ಸಂಜೆ 7 ಗಂಟೆಗೆ ಓದೋ ರೀತಿ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ಳಿ. ಆದ್ರೆ ಪ್ರತಿ ಸತಿ 2 ಗಂಟೆ ಆದ್ರೂ ಓದೋಕೆ ಟೈಮ್ ಕೊಡ್ಲೇಬೇಕು. ಅಂದ್ರೆ ಪ್ರತಿದಿನ ಮಿನಿಮಮ್ 6 ಗಂಟೆ ಓದ್ಲೇಬೇಕು. ನೀವು ಇಲ್ಲಿ ಈ 6 ಗಂಟೆ ಓದೋದ್ರ ಕಡೆ ಮಾತ್ರ ನಿಮ್ಮ ಗಮನ ಇದ್ರೆ ಮುಂದೆ ಈ 6 ಗಂಟೆನ 10 ಗಂಟೆಗಳವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಬೇರೆ ಯಾವುದೇ ಕಡೆ ಗಮನ ಹೋಗದೆ ಇದ್ರೆ ಖಂಡಿತ ಸಾಧ್ಯ ಇದೆ. ಯಾಕೆ ತುಂಬಾ ಸ್ಟೂಡೆಂಟ್ಸ್ಗೆ ಸರಿಯಾದ ರಿಸಲ್ಟ್ ಬರಲ್ಲ ಅಂದ್ರೆ ಅವರು ಓದೋ ಟೈಮಲ್ಲಿ ಓದೋದ್ರ ಮೇಲಲ್ದೆ ಬೇರೆ ಕಡೆ ಅವರ ಮನಸ್ಸು ಮತ್ತು ದೇಹವನ್ನ ಬ್ಯುಸಿಯಾಗಿರ್ಸ್ಕೊಂಡಿರ್ತಾರೆ. ಓದೋದಕ್ಕೆ ಕುತ್ಕೊಂಡ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೆಸೇಜಸ್ಗೆ ರಿಪ್ಲೈ ಮಾಡೋದ್ರಲ್ಲೇ ಜಾಸ್ತಿ ಟೈಮ್ ಆಗೋಗಿರುತ್ತೆ. ಆಗ 2 ಗಂಟೆಯಲ್ಲಿ ಮುಗಿಬೇಕಾಗಿರೋ ಓದು 4 ಗಂಟೆ ತಗೊಳುತ್ತೆ. ಅದಕ್ಕೆ ನೀವು ಅಂದ್ಕೊಂಡ ಆ 6 ಗಂಟೆಯ ಓದನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ದಿರ ಇರೋ ಹಾಗೆ ಫೋಕಸ್ ಮಾಡಿದ್ರೆ ಈ 6 ಗಂಟೆಗಳ ಓದು ಅದಾದ ನಂತರ ನಿಮ್ಗೆ ಬೇರೆ ಕೆಲ್ಸಕ್ಕೂ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಇಷ್ಟ ಬಂದ ಕೆಲಸ ಮಾಡಬಹುದು. ಓದನ್ನ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಈ ಓದೋ 6 ಗಂಟೆಯನ್ನ ವೇಸ್ಟ್ ಮಾಡ್ಕೊಂಡ್ರೆ ದಿನ ಪೂರ್ತಿ ಮೂಡ್ ಆಫ್ ಆಗುತ್ತೆ. ಯಾವುದೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಂಬರ್ 2, ಹ್ಯಾವ್ ಟಾರ್ಗೆಟ್ಸ್ ಫಾರ್ ಎವ್ರಿ ಸ್ಟಡಿ ಸೆಷನ್. ಪ್ರತಿ ಸೆಷನ್ಗೂ ಒಂದು ಗುರಿ ಅಂತ ಇಟ್ಕೊಳ್ಳಿ. ನಿಮ್ಮಲ್ಲಿ ತುಂಬಾ ಜನ ಕ್ರಿಕೆಟ್ ಅಭಿಮಾನಿಗಳಾಗಿರಬಹುದು. ಒಂದು ಟೀಮ್ ಸ್ಕೋರ್ ಮಾಡಿದ ರನ್ ಅನ್ನ ಚೇಸ್ ಮಾಡೋಕೆ ಇನ್ನೊಂದು ಟೀಮ್ ಪಕ್ಕ ಪ್ಲಾನ್ ಮಾಡ್ಕೊಂಡು ಚೇಸ್ ಮಾಡುತ್ತೆ. ಸ್ಟಾರ್ಟಿಂಗ್ ಓವರ್ಸ್ ಅಲ್ಲಿ ಹೇಗಾಡ್ಬೇಕು, ಮಿಡ್ಲ್ ಓವರ್ಸ್ ಅಲ್ಲಿ ಏನ್ ಮಾಡ್ಬೇಕು, ಕೊನೆ ಓವರ್ ಗಳಲ್ಲಿ ಏನ್ ಮಾಡ್ಬೇಕು, ಹೇಗಾಡ್ಬೇಕು, ವಿಕೆಟ್ ಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ, ಎಷ್ಟು ಓವರ್ ಗಳಲ್ಲಿ ಎಷ್ಟು ರನ್ ಹೊಡಿಬೇಕು ಅನ್ನೋದನ್ನ ಮುಂದೆನೆ ಪ್ಲಾನ್ ಮಾಡ್ಕೊಳ್ತಾರೆ. ಹಾಗಂತ ಬಂದ ಪ್ರತಿ ಬಾಲ್ನು ಕಣ್ಮುಚ್ಕೊಂಡು ಬೀಸೋದಿಲ್ಲ. ಗೆಲ್ಲೋದಕ್ಕೆ ಒಂದು ನಿರ್ದಿಷ್ಟವಾದ ಸ್ಟ್ರಾಟಜಿನ ಮಾಡ್ತಾರೆ. ಇದೇ ರೀತಿ ಓದು ಅನ್ನೋ ಗೇಮ್ನು ಕೂಡ ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕು. ಅಂದ್ರೆ ಬೆಳಗ್ಗೆ ನಾವು ಅಂದ್ಕೊಂಡ 2 ಗಂಟೆಗಳಲ್ಲಿ ಇಷ್ಟನ್ನ ಓದ್ಬೇಕು. ಮಧ್ಯಾಹ್ನ ಓದೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸಂಜೆ ಇರೋ 2 ಗಂಟೆಗಳಲ್ಲಿ ಚೆನ್ನಾಗಿ ರಿವೈಸ್ ಮಾಡಬೇಕು, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಈ ರೀತಿ ಪ್ಲಾನ್ ನಿಮ್ಗೆ ಅನುಕೂಲ ಆಗೋ ರೀತಿ ಪ್ಲಾನ್ ಮಾಡಿದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋ ಭಾವನೆ ಬರೋದೇ ಇಲ್ಲ. ಅದಕ್ಕೆ ನೀವು ಓದ್ಬೇಕಾದ್ರೆ ಪ್ರತಿ ಸೆಷನ್ ಅಲ್ಲೂ ನಾನಿಷ್ಟು ಓದ್ಲೇಬೇಕು ಅನ್ನೋ ಗುರಿ ಇಟ್ಕೊಂಡು ಓದಿ. ಪ್ರತಿದಿನ ಓದ್ಬೇಕು ಅಂತ ಅಂದ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಇದು ಸರಿಯಾದ ಪದ್ಧತಿ. ಇದನ್ನ ಫಾಲೋ ಮಾಡಿ ನೋಡಿ, ನೀವು ಹಿಂದೆ ತಿರುಗಿ ನೋಡೋ ಮಾತೇ ಇಲ್ಲ. ನಿಮ್ಮ ಗುರಿಗೆ ಸ್ವಲ್ಪ ಸ್ವಲ್ಪನೇ ಹತ್ತಿರವಾಗ್ತೀರಾ. ಇನ್ನು ಕಡಿಮೆ ಟೈಮ್ ಅಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕೆ ನಂಬರ್ 3, ದ ಕ್ವಶನ್ ಬೇಸ್ಡ್ ಲರ್ನಿಂಗ್ ಟೆಕ್ನಿಕ್. ಓದೋ ಚಾಪ್ಟರ್ಸ್ ಜಾಸ್ತಿ ಇದ್ದು ಟೈಮ್ ಕಡಿಮೆ ಇದೆ ಅಂದಾಗ ಈ ಟೆಕ್ನಿಕ್ ತುಂಬಾ ಉಪಯೋಗ ಆಗುತ್ತೆ. ನೀವು ಒಂದು ಪ್ಯಾರಾಗ್ರಾಫ್ ಓದ್ಬೇಕಾದ್ರೆ ನಿಮ್ಗೆ ಅದು ಇಂಪಾರ್ಟೆಂಟ್ ಅನ್ಸಿದ್ರೆ ಅಲ್ಲೇ ಒಂದು ಕ್ವಶನ್ ನ ಫ್ರೇಮ್ ಮಾಡ್ಕೊಂಡು ಅದನ್ನ ಒಂದು ಬುಕ್ ಅಲ್ಲಿ ಆ ಕ್ವಶನ್ ನ ಬರೀರಿ. ಅದ್ರ ಪಕ್ಕದಲ್ಲೇ ಅದಕ್ಕೆ ಆನ್ಸರ್ ಯಾವ ಪೇಜ್ ಅಲ್ಲಿ ಇದೆ ಅಂತ ಬರ್ಕೊಳ್ಳಿ. ಇದರಿಂದ ಪ್ರತಿ ಪ್ಯಾರಾಗ್ರಾಫ್ ನಲ್ಲೂ ಯಾವ ರೀತಿ ಕ್ವಶನ್ಸ್ ಬರಬಹುದು, ಅದಕ್ಕೆ ಉತ್ತರ ಯಾವ ಪೇಜ್ ಅಲ್ಲಿ ಇದೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ತುಂಬಾ ಸತಿ ಸ್ಟೂಡೆಂಟ್ಸ್ ಸುಮ್ನೆ ಓದ್ಕೊಂಡು ಹೋಗ್ತಾರೆ, ಆದ್ರೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ.
ಈ ರೀತಿ ಪ್ರಶ್ನೆಗಳನ್ನ ಬರ್ಕೊಳ್ಳೋದ್ರಿಂದ ರಿವಿಷನ್ ಮಾಡ್ಬೇಕಾದ್ರೆ ಮತ್ತೆ ಪ್ರತಿ ಲೈನ್ ಓದೋ ಹಾಗೆ ಇರಲ್ಲ. ಈ ರೀತಿ ಮಾಡಿದಾಗ ಅದೇ ಪ್ರಶ್ನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದಾಗ ಆ ಪ್ರಶ್ನೆಗೆ ಹೇಗೆ ಉತ್ತರ ಬರ್ದಿದ್ರಿ ಅಂತ ನೆನಪಾಗತ್ತೆ. ಒಂದೇ ಚಾಪ್ಟರ್ ನಲ್ಲಿ ಹೆಚ್ಚು ಕ್ವಶನ್ಸ್ ಬಂದಾಗ್ಲೂ ಅಷ್ಟೇ ನೀವು ಆ ಪ್ರಶ್ನೆಗಳನ್ನ ನೆನ್ಪಿಟ್ಕೊಂಡು ಉತ್ತರ ಚೆನ್ನಾಗಿ ಬರೀಬಹುದು ಮತ್ತು ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಈ ರೀತಿ ಪ್ರಶ್ನೆಗಳ ಮೂಲಕ ಕಲ್ತ್ರೆ ನೀವು ಓದೋ ಸ್ಟೈಲ್ ಕೂಡ ಬದಲಾಗುತ್ತೆ, ಜಲ್ದಿ ಓದಿದ್ ಮುಗಿಯುತ್ತೆ, ಜಾಸ್ತಿ ದಿನ ನಿಮ್ಗೆ ನೆನಪಿರುತ್ತೆ. ಇನ್ನು ನಂಬರ್ 4, ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಪ್ರತಿದಿನ ನೀನ್ ಅಂದ್ಕೊಂಡಿರೋ 6 ಗಂಟೆಗಳಲ್ಲಿ ಎಷ್ಟು ಓದಿದ್ದೀರಾ ಅಂತ ಟ್ರ್ಯಾಕ್ ಮಾಡಿ ನೀವು ಒಂದು ಕ್ಯಾಲೆಂಡರ್ ತಗೊಂಡು ಅದರಲ್ಲಿ ಯಾವ ಚಾಪ್ಟರ್ ಎಷ್ಟಾಗಿದೆ ಅಂತ ಮಾರ್ಕ್ ಮಾಡ್ತಿರ್ರಿ. ಇದರಿಂದ ನಿಮ್ಮಲ್ಲಿ ನಿಮ್ಗೆ ಗೊತ್ತಿಲ್ದಿರ ಇರೋ ಆ ಕಾನ್ಫಿಡೆನ್ಸ್ ಬರುತ್ತೆ. ಅದು ಯಾವ ಮಟ್ಟಿಗೆ ಅಂದ್ರೆ 1 ವಾರದಲ್ಲಿ 2 ವಾರದಲ್ಲಿ ಇಷ್ಟೊಂದು ಕಂಪ್ಲೀಟ್ ಮಾಡಿದ್ನ ಅನ್ಸುತ್ತೆ. ಅಲ್ದೆ ಎಕ್ಸಾಮ್ಗೆ ಇನ್ನೆಷ್ಟು ದಿನ ಇದೆ, ಎಷ್ಟು ಚಾಪ್ಟರ್ಸ್ ಆಗಿದೆ, ಇನ್ನೆಷ್ಟು ಚಾಪ್ಟರ್ಸ್ ಕವರ್ ಮಾಡಬೇಕು ಅನ್ನೋ ಅಂದಾಜು ಸಿಗುತ್ತೆ. ಇದರಿಂದ ನೀವು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ಅಲ್ದೆ ಮಿಕ್ಕಿರೋ ಟೈಮಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ ನಿಮ್ಗೆ ತಿಳಿಯುತ್ತೆ. ಇದರಿಂದ ನೀವೇನನ್ನ ಓದಿದ್ದೀರಾ, ಏನನ್ನ ಓದ್ಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಈ ರೀತಿ ನಿಮ್ಮನ್ನ ನೀವು ಟ್ರ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಿಲೆಬಸ್ ಫಾಸ್ಟ್ ಆಗಿ ಕವರ್ ಮಾಡಬಹುದು. ರಾತ್ರಿ ಹೊತ್ತು ಚಳಿಯಲ್ಲಿ ಓದೋದು ಕಷ್ಟ. ರಾತ್ರಿ ಹೊತ್ತು ಸ್ಟಡಿ ಟೇಬಲ್ ಮುಂದೆ ಕೂತ್ರೆ ನಿದ್ದೆ ಬರುತ್ತೆ. ಈ ಓದೋದು ಯಾವಾಗ ಮುಗ್ದೋಗುತ್ತೋ ಅನ್ಸ್ಬಿಟ್ಟಿದೆ ನನಗೆ. ಹುಷಾರಿಲ್ಲ ಅಂದ್ರೂ ಸಿಲೆಬಸ್ ಕಂಪ್ಲೀಟ್ ಮಾಡ್ಲೇಬೇಕು ನಾನು. ಮುಂದೊಂದ್ ದಿನ ನನ್ ಬಾಯಲ್ಲಿ ಬರಬೇಕು. ಹೌದು, ಕಷ್ಟ ಆಗ್ತಿತ್ತು ಆದ್ರೂ ಸಾಧಿಸ್ಬಿಟ್ಟೆ ಅಂತ. ಎಲ್ಲರ ಆರಂಭ ಚೆನ್ನಾಗೇ ಇರ್ಬೇಕು ಅಂತ ಏನಿಲ್ಲ. ಕೆಲವೊಬ್ರು ಮೊದಲು ಸೋತು ನಂತರ ಗೆದ್ದಿರೋರು ಇದಾರೆ. ನನಗೂ ಹಂಗೆ ಆಗ್ಬೇಕು ಅಂತ ಆಸೆ. ಜನ ಹೇಳ್ಬೇಕು, ಸೋತ್ರು ಇವನ್ ಪ್ರಯತ್ನ ಪಡೋದನ್ನ ಬಿಟ್ಟಿಲ್ಲ ಅಂತ. ಸಮಸ್ಯೆಗಳ ಗುಲಾಮ ಆದವ್ರಿಗೆ ಕನಸು ಕಾಣೋ ಅಧಿಕಾರನೇ ಇರಲ್ಲ. ಹೌದು, ನನಗೂ ಕೆಲವೊಂದ್ ಸಮಸ್ಯೆಗಳಿದೆ. ಅಮ್ಮನ ಹಳೆ ಸೀರೆ ನೋಡಿದಾಗ ಯಾವಾಗ ನಾನ್ ದುಡ್ದು ಅಮ್ಮನಿಗೆ ಸೀರೆ ಕೊಡಿಸ್ತೀನೋ ಅನ್ಸ್ಬಿಟ್ಟಿದೆ. ಅಪ್ಪನ ಹಳೆ ಚಪ್ಪಲಿ ನೋಡಿದಾಗ ಅನ್ಸುತ್ತೆ ನಾನ್ ಕಾಲೇಜ್ಗೆ ಹೋಗೋಕೆ ನನ್ ಕಾಲಲ್ಲಿ ಶೂ ಇದೆಯಾ ಇಲ್ವಾ ಅಂತ ನೋಡಿದ ಅಪ್ಪನಿಗೆ ಹೊಸ ಚಪ್ಪಲಿ, ಅದು ಒಳ್ಳೆ ಬ್ರಾಂಡೆಡ್ ಚಪ್ಪಲಿ ಯಾವಾಗ ಕೊಡಿಸ್ತೀನೋ ಅನ್ಸ್ಬಿಟ್ಟಿದೆ. ಈ ಓದೋದು ತುಂಬಾ ಈಸಿ ಅಂದ್ಕೊಂಡೆ, ಆದ್ರೆ ಈ ಓದೋದ್ರ ಜೊತೆ ನಾನು ಓದಿ ಮನೆ ಜವಾಬ್ದಾರಿ ತಗೊಳ್ಬೇಕು ಅಂತ ಮನೆಯವರು ನನ್ ಮೇಲೆ ಇಟ್ಟಿರೋ ಆಸೆ ನೋಡಿದಾಗ ಭಯ ಆಗುತ್ತೆ. ಇಲ್ಲಿ ಆ ಆಸೆನ ನಿರಾಸೆ ಮಾಡ್ಬಿಡ್ತೀನೇನೋ ಅನ್ನೋ ಭಯ ನನಗೆ ಆಗಾಗ ಕಾಡ್ತಿರುತ್ತೆ. ಗೆಲ್ಲೋ ಹಠ ಇರೋನ್ಗೆ ಸೋಲು ಕೂಡ ಕೆಳಗೆ ಬೀಳ್ಸೋಕ್ ಆಗಲ್ಲ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಳ್ತೀನಷ್ಟೇ. ಇಲ್ಲಿ ನಿನ್ ಏಜ್ ಎಷ್ಟಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಿನ್ನ ಆಲೋಚನೆ ಯಾವ ಮಟ್ಟಿಗಿದೆ ಅನ್ನೋದು ಮುಖ್ಯ. ಇವತ್ತಿನ ನನ್ನ ಓದಿನ ಮುಂದೆ ನನಗೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗ್ತಾನೆ ಇಲ್ಲ. ನಾನು ಓದೋದನ್ನ ಮರ್ತಾಗ್ಲೆಲ್ಲ ಮನೆ ಜವಾಬ್ದಾರಿ ಅದನ್ನ ನೆನಪಿಸ್ತಿರುತ್ತೆ. ಪ್ರಯತ್ನ ಅಂತೂ ನಡೀತಿದೆ. ಲಕ್ ಕೈ ಹಿಡಿದ್ರೆ ಇಡೀ ಕಾಲೇಜೇ ತಿರುಗಿ ನೋಡೋ ಹಾಗೆ ಮಾಡ್ತೀನಿ. ಈ ಕ್ಷಣದವರೆಗೆ ನಾನು ಇಷ್ಟಪಟ್ಟ ಲೈಫ್ ನ ಲೀಡ್ ಮಾಡ್ತಿದ್ದೀನ ಅಂದ್ರೆ 100% ಕಣ್ಮುಚ್ಚಿ ಹೇಳ್ತೀನಿ ಇಲ್ಲ ಅಂತ. ಆದ್ರೆ ನನಗ್ ನಾನೇ ಒಂದು ಮಾತು ಕೊಟ್ಕೊಂಡಿರ್ತೀನಿ, ಇಲ್ಲಿಂದ 10 ವರ್ಷ ನಾನು ಓದ್ ಮುಗ್ದಿರುತ್ತೆ. ನಾನು ಇವತ್ ಇಷ್ಟಪಡ್ತಿರೋ ಕೆಲ್ಸ, ಇವತ್ ನಾನು ಇಷ್ಟಪಟ್ಟಿರೋ ಲೈಫ್ ನ 100% ಲೀಡ್ ಮಾಡ್ತಿರ್ತೀನಿ. ವರ್ಷಗಳು ಬದಲಾಗೋದ್ರಲ್ಲಿ ಏನಿದೆ, ತನ್ನನ್ನ ತಾನು ತನ್ನ ಗುರಿ ಕನಸಿಗೋಸ್ಕರ ಬದಲಾಯಿಸ್ಕೊಳ್ಳೋದ್ರಲ್ಲಿದೆ ಅಸ್ಲಿ ಮಜಾ. ಬೇರೆಯವ್ರ ಮೇಲೆ ನಂಬಿಕೆ ಇಡೋದ್ರಲ್ಲಿ ಏನಿದೆ, ತಾಕತ್ತಿದ್ರೆ ನಿನ್ ಮೇಲೆ ನೀನ್ ನಂಬಿಕೆ ಇಟ್ಟು ಓದ್ ನೋಡು. ಈಗ್ಲಾದ್ರೂ ಎದ್ದೇಳು. ಬರೀ ಮಲ್ಕೊಂಡೆ ತಿಂಗಳುಗಳನ್ನ ಕಳೆದ್ಬಿಟ್ಟಿದ್ಯಾ. ಆ ಧೂಳ್ ತುಂಬಿಸೋಕೆ ನೀನ್ ಇಟ್ಟಿರೋ ಆ ಪುಸ್ತಕ ಕೂಡ ನಿನ್ಗೆ ಎಚ್ಚರಿಕೆ ಕೊಡ್ತಿದೆ. ಇವತ್ ನೀನ್ ಮನ್ಸ್ ಮಾಡಿ ನನ್ನನ್ನ ಓದ್ಬಿಡು, ನಿನ್ನನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಆದ್ರೆ ನೀನೇ ಮನಸ್ ಮಾಡ್ತಿಲ್ಲ ಅಷ್ಟೇ. ಇವತ್ ನೀನ್ ಹೇಗಿದೀಯ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಒಂದ್ಸತಿ ಮನಸ್ಸಿಟ್ಟು ನೀನ್ ಓದೋಕೆ ಸ್ಟಾರ್ಟ್ ಮಾಡಿ ನೋಡು. ಅಟ್ಲೀಸ್ಟ್ ನಿನ್ನ ಲೈಫ್ ನಾದ್ರೂ ನೀನು ರೂಪಿಸ್ಕೊಳ್ತೀಯ. ಈ ಓದೋ ವಿಚಾರದಲ್ಲಿ ನೀನ್ ಎಕ್ಸಾಮ್ ಬರೆಯೋ ಕೊನೆ ಕ್ಷಣದವರೆಗೆ ಗಿವ್ ಅಪ್ ಮಾಡಬೇಡ. ಒಂದು ಟೆಸ್ಟ್ ಅಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನಾಯ್ತು, ಟಾರ್ಗೆಟ್ ನೆಕ್ಸ್ಟ್ ಟೆಸ್ಟ್, ಟಾರ್ಗೆಟ್ ನೆಕ್ಸ್ಟ್ ಎಕ್ಸಾಮ್. ನಿನ್ನ ಓದಿಗೆ ನೀನೇ ರಾತ್ರಿ ಪೂರ್ತಿ ಎದ್ದು ಓದ್ಬೇಕು. ಹೌದು, ಈಗ ಓದೋದು ಕಷ್ಟ ಆಗ್ತಿರಬಹುದು. ನಿನ್ನ ಹತ್ರ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ನಿನ್ನ ಹತ್ರ? ಈಗ ಕಂಡ ಕನಸು ನನಸಾಗ್ದಿರಾ ಜೀವನ ಪೂರ್ತಿ ಈ ಜೀವನದ ಬಗ್ಗೆ ಜಿಗುಪ್ಸೆ ಪಡೋದಕ್ಕಿಂತ ಈಗ ಬುಕ್ಸ್ ತೆಗೆದು ಓದೋದ್ ಮೇಲೂ ನಿನ್ನ ಅಷ್ಟು ಕೋಪ, ಜಿಗುಪ್ಸೆ, ಕಷ್ಟ, ನಷ್ಟ, ಆಸೆ, ಕನಸು, ಗುರಿ ಎಲ್ಲ ಒಂದೇ. ಅದು ಓದೋದೊಂದೇ ನಿನ್ನ ಹತ್ರ ಇರೋ ಕೊನೆ ಆಪ್ಷನ್. ಈ ಬದುಕಿಗೆ ಒಂದರ್ಥ ಸಿಗೋ ಟೈಮ್ ಇದು. ಪ್ರಯತ್ನದ ಮುಂದೆ ಸೋಲು ಗೆಲುವು ಎರಡು
ತಲೆ ಬಾಗೋ ಹಾಗೆ ಮಾಡುತ್ತೆ ಅಂತ ಎಕ್ಸಾಂಪಲ್ ಸೆಟ್ ಮಾಡೋ. ನಿನ್ನ ಕನಸಿಗಿರೋ ಅತಿ ದೊಡ್ಡ ಅವಕಾಶ ನಿನ್ ಕೈಯಲ್ಲಿ, ನಿನ್ ಕಣ್ಮುಂದೆ ಇದೆ. ನೀನ್ ಬರೀ ಓಡೋ ಕುದುರೆ ಅಲ್ಲ, ಗೆಲ್ಲೋ ಕುದುರೆ ಅಂತ ತೋರ್ಸು.